ನಮ್ಮ ಈ ಹೋರಾಟ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ರೈತರ ಸಂಪೂರ್ಣ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರವನ್ನು ಕೊಡೋದಾಗಲಿ, ಮೆಕ್ಕೆಜೋಳ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಆಗಲಿ, ಭತ್ತ, ತೊಗರಿ, ಉದ್ದು ಎಲ್ಲ ರೈತರು ಕೂಡ ಸಂಕಷ್ಟದಲ್ಲಿದ್ದಾಗ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯವನ್ನು ಮಾಡ್ದೇ ತಡ ಮಾಡ್ದೇ ಅಪಚಾರವನ್ನು ಎಸಗಿದ್ದಾರೆ. ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಪರಿಹಾರವನ್ನು ಕೊಡದೇ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಇನ್ನು ಕೆಲವು ಸಚಿವರು ಕೂಡ ಕೇವಲ ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ವಿನಃ ರೈತರ ಸಮಸ್ಯೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಸುಮಾರು 15-20 ಸಾವಿರ ಸಂಖ್ಯೆಯಲ್ಲಿ ರೈತರು ಎಲ್ಲರೂ ಕೂಡ ಅಕ್ಕಪಕ್ಕ ಜಿಲ್ಲೆಯಿಂದನೂ ಕೂಡ ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ನಮ್ಮೆಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆಗಳಿಂದ ಕೂಡ ಬರೋರಿದ್ದಾರೆ. ಕನಿಷ್ಠ 20-25 ಸಾವಿರ ಜನ ಸೇರ್ತಾರೆ. ಸುವರ್ಣಸೌಧ ಮುತ್ತಿಗೆಯನ್ನು ಹಾಕ್ತೇವೆ ನಾಳೆ ದಿನ. ಯಾಕೆಂದರೆ ಈ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ ನಟನೆ ಮಾಡ್ತಾ ಇದೆ. ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಪತ್ರವನ್ನು ಬರೀತಾರೆ. ಅಂದರೆ ಈ ರಾಜ್ಯ ಸರ್ಕಾರಕ್ಕೆ ತನ್ನ ಜವಾಬ್ದಾರಿನೇ ಇಲ್ಲ. ಎಲ್ಲವೂ ಕೂಡ ಕೇಂದ್ರದ ಮೇಲೆ ದೂರುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ. ಇವತ್ತು ನಮಗೆ ಬೇಕಾಗಿರುವಂಥದ್ದು ವಿಶೇಷವಾಗಿ ಇವತ್ತು ಬೆಳಗಾವಿಯ ಏನು ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿದೆ. ರೈತರು ಇವತ್ತು ಎದುರು ನೋಡ್ತಾ ಇದ್ದಾರೆ. ಇಲ್ಲಾದರೂ ಕೂಡ ಕನಿಷ್ಠ ಈ ನಾಡಿನ ದೊರೆ ಮುಖ್ಯಮಂತ್ರಿಗಳು ನಮಗೆ ಪರಿಹಾರವನ್ನು ಕೊಡ್ತಾರಾ ಅಂತೇಳಿ ಇವತ್ತು ಕಾಯ್ತಾ ಇದ್ದಾರೆ. ಆ ಪರಿಹಾರನ ಕೊಡಬೇಕು ಅನ್ನುವ ಆಗ್ರಹವೂ ಕೂಡ ಭಾರತೀಯ ಜನತಾ ಪಾರ್ಟಿ. ಅದು ಕಾಂಗ್ರೆಸ್ ಮತ್ತು CM ಅವರ ಆರೋಪ ಏನಂದ್ರೆ, ಈಗ NDRF ನಾರ್ಸು ಚೇಂಜ್ ಆಗಬೇಕು, ಅದು ಪರಿಹಾರ ಚೇಂಜ್ ಆಗಬೇಕು. ಒಂದು ಕಬ್ಬಿನ ಬೆಲೆ ನಿಗದಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕು, ಸಕ್ಕರೆ ಬೆಲೆಯನ್ನು ಅವ್ರು ಮಾಡಬೇಕು, ಅದು ಮಾಡ್ತಾ ಇಲ್ಲ. ಮೆಕ್ಕೆಜೋಳ ಖರೀದಿ ಮಾಡೋದು ಅಂತ ಹೇಳ್ತಾರೆ, ಆದರೆ ಎಥೆನಾಲ್ ಕಂಪನಿಗಳಿಗೆ ಖರೀದಿ ಮಾಡೋದು ಇವೆಲ್ಲದನ್ನು ಕೂಡ ಅಂತ ಹೇಳ್ತಾರೆ. ಅಧಿವೇಶನ ಏನು ನಡೀತಾ ಇದೆ, ಏನು ಮುಖ್ಯಮಂತ್ರಿಗಳು ಪದೇ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸಿ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಸದನದಲ್ಲಿ ನಾವು ಉತ್ತರವನ್ನು ಕೊಡ್ತೇವೆ. ನಾವು ಇವತ್ತು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು, ರಾಜ್ಯದ ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 138-139 ಶಾಸಕರಿದ್ದಾರೆ, ಸ್ಪಷ್ಟ ಬಹುಮತ ಇದೆ. ಎಲ್ಲಿ ಹೋಗ್ತಾ ಇದೆ ಇವತ್ತು ಇಷ್ಟೊಂದು ಖಜಾನೆಗೆ ಬರ್ತಕ್ಕಂಥ ಹಣ ಎಲ್ಲೂ ಹೋಗ್ತಾ ಇದೆ? ಎಲ್ಲಿ ಪರಿಹಾರ ನಿಮಗೆ ಕೊಡ್ತಾ ಇದ್ದೀರಿ? ಕಂದಾಯ ಸಚಿವರು 30 ದಿನದಲ್ಲಿ ಬೆಳೆ ಏನು ನಾಶ ಆಗಿತ್ತು, ರೈತ ಪರಿಹಾರ ಕೊಡ್ತೇವೆ ಅಂತ ಹೇಳಿದರು. ಆದರೆ 30 ಅಲ್ಲ 75-80 ದಿನ ಆದರೂ ಕೂಡ ಇವತ್ತು ಸಮರ್ಪಕವಾಗಿ ಇನ್ನೂ ಕೂಡ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇವೆಲ್ಲ ವಿಚಾರಗಳನ್ನು ಎತ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ.